ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ, ನಾನು ಮುಸ್ತಾಕ್ ಮಾತಾಡ್ತಾ ಇದ್ದೀನಿ. ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಇವತ್ತೊಂದು ಬ್ಲೂಟೂತ್ ಸ್ಪೀಕರ್ ನ ಅನ್ಬಾಕ್ಸಿಂಗ್ ಮಾಡೋದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಬ್ಲೂಟೂತ್ ಸ್ಪೀಕರ್ ಹೆಸರು ಡಬ್ ಸ್ಟೆಪ್ ಬ್ಲೂಟೂತ್ ಸ್ಪೀಕರ್ 1200 ಪಾಪ್. ಡಬ್ ಸ್ಟೆಪ್ ಬ್ಲೂಟೂತ್ ಸ್ಪೀಕರ್ 1200 ಪಾಪ್ ಅಂತ. ನೀವೇನಾದ್ರೂ ಕಡಿಮೆ ಬೆಲೆಗೆ ಸ್ಪೀಕರ್ ನ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಸ್ಪೀಕರ್ ನ ನೀವು ತಗೊಳ್ಬಹುದು. ಮತ್ತೆ ಇದು ವರ್ತ್ ಕೂಡ ಹೌದು. ಯಾಕೆಂತಂದ್ರೆ ತುಂಬ ಕಡಿಮೆಗೆ ಇದು ಸಿಗತ್ತೆ, ಮತ್ತು ಇದು ಕೊಡುವಂಥ ಫೀಚರ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ಏನಂತಂದರೆ ಈ ಸ್ಪೀಕರ್ ನಿಮಗೆ 600 ರುಪೀಸಲ್ಲಿ ಸಿಗುತ್ತೆ. 599 ರುಪೀಸಿಗೆ ನನಗೆ ಬ್ಲಿಂಕಿಟಲ್ಲಿ ಸಿಕ್ತು. ನೀವು ಕೂಡ ಇದನ್ನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ಬೋದು 599 ರುಪೀಸಿಗೆ. ಹಾಗೆಯೇ ನಿಮ್ಮಲ್ಲಿ ಬ್ಲಿಂಕಿಟ್ ಸರ್ವಿಸ್ ಇಲ್ಲ ಅಂತಂದರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲೂ ಕೂಡ ಚೆಕ್ ಮಾಡಿ. ಅಲ್ಲಿ ಪ್ರೈಸ್ ಯಾವ ರೀತಿ ಇದೆ ಅಂತ ನಂಗೆ ಗೊತ್ತಿಲ್ಲ, ನೀವು ಚೆಕ್ ಮಾಡಿ ತಗೊಳ್ಬೋದು. ಸ್ಪೀಕರ್ ಮಾತ್ರ ತುಂಬ ಚೆನ್ನಾಗಿದೆ. 12 ವಾಟ್ ಸ್ಪೀಕರ್ ಇದು. ಮತ್ತೆ ಇದರದ್ದು ಫೀಚರ್ಸ್ ಹೇಳೋದಾದ್ರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಮೆಮೊರಿ ಕಾರ್ಡ್ ಇದೆ, ಮತ್ತೆ ಪೆನ್ ಡ್ರೈವ್ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ಆಕ್ಸ್ ಕೇಬಲ್ ಇಲ್ಲ, ಮತ್ತೆ FM ಕೂಡ ಇದ್ರಲ್ಲಿ ಬರಲ್ಲ. ಅದು ಬಿಟ್ರೆ ನಿಮಗೆ ಎಲ್ಲ ಚೆನ್ನಾಗೂ ಇದೆ. ಹಾಗೆ ಇದರ ಬೇಸು ಕೂಡ ನನಗೆ ತುಂಬ ಇಷ್ಟ ಆಯಿತು. ಇದು ಬೇಸು ಕೂಡ 12 ವಾಟ್ ಇರೋದ್ರಿಂದ ಆಬ್ವಿಯಸ್ಲಿ ನಿಮಗೆ ಒಳ್ಳೆ ಬೇಸ್ ಕೊಡುತ್ತೆ. ಹಾಗಾಗಿ ಹೆಂಗಿರ್ಬೋದು, ಇಷ್ಟು ಕಡಿಮೆಗೆ ಸಿಗತ್ತಲ್ಲ, ಇದು ಹೇಗಿರ್ಬೋದು ನೋಡೋಣ ಅಂತ ನಾನು ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ, ಕಣ್ಣು ಮುಚ್ಕೊಂಡು ಈ ಪ್ರೈಸಲ್ಲಿ ನಾವು ತಗೊಳ್ಬೋದು ಅಂತ ನನಗೆ ಅನ್ನಿಸ್ತು. ಹಾಗಾದರೆ ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟು ಬಾಕ್ಸ್ನ ಓಪನ್ ಮಾಡ್ತೀನಿ. ಬಾಕ್ಸ್ನ ಓಪನ್ ಮಾಡಿದೆ. ಬಾಕ್ಸ್ ಒಳಗೆ 2 ಕವರ್ ಇದೆ. ಒಂದು ಕವರಲ್ಲಿ ಪೂರ್ತಿ ಸ್ಪೀಕರ್ನ ಕವರ್ ಮಾಡಿಟ್ಟಿದ್ದಾರೆ. ಇದನ್ನು ಕೈಯಿಂದ ಕಟ್ ಮಾಡಬೇಕಾಗುತ್ತೆ. ಓಕೆ, ಕಟ್ ಮಾಡಿದೆ. ಸ್ಪೀಕರ್ ಸಿಕ್ತು ಇಲ್ಲಿ. ನೆಕ್ಸ್ಟು ಇನ್ನೊಂದು ಕವರ್ ಒಳಗಡೆ USB ಕೇಬಲ್ ಇದೆ, ಸಣ್ಣದು. ಇದು C ಟೈಪ್ ಕನೆಕ್ಟಿವಿಟಿ. ಇದು C ಟೈಪ್ ಚಾರ್ಜರ್ ಇತ್ತು ಅಂದರೆ ನಿಮ್ಮ ಹತ್ರ ನೀವು ಇದನ್ನು ಚಾರ್ಜ್ ಮಾಡ್ಬೋದು. ಇದರ ಜೊತೆಗೆ 2 ಕಾರ್ಡ್ ಇದೆ. ಒಂದು ಐ ಥಿಂಕ್ ಮ್ಯಾನ್ಯುವಲ್ ಕಾರ್ಡು, ಅಂದರೆ ಯೂಸರ್ ಮ್ಯಾನ್ಯುವಲ್ಲು. ಯೂಸರ್ ಮ್ಯಾನ್ಯುವಲ್ ಒಂದು. ನೆಕ್ಸ್ಟು ಇನ್ನೊಂದು ಐ ಥಿಂಕ್ ವಾರಂಟಿ ಅಂತ ಕಾಣುತ್ತೆ. ಒಂದು ಸಣ್ಣ ಕಾರ್ಡ್ ಇದೆ. ಇದು ಬಹುಶಃ ವಾರಂಟಿ ಅಂತ ಇರ್ಬೋದು. ಅಷ್ಟೇ ಸ್ನೇಹಿತರೆ ಈ ಬಾಕ್ಸಲ್ಲಿರೋದು. ಇದು ಹೇಗೆ ಬೇಸ್ ಎಲ್ಲ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡುವ ಒಂದು ಪ್ರಯತ್ನ ಮಾಡ್ತೀನಿ. ಸ್ಪೀಕರ್ ಮುಟ್ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಇದನ್ನು ಪಾಕೆಟ್ ಒಳಗಡೆ ಇಟ್ಕೊಳ್ಳೋಕ್ಕಾಗತ್ತಾ ಅಂತಂದರೆ ಇಲ್ಲ, ಆಗಲ್ಲ. ತುಂಬ ದೊಡ್ಡದಾಗಿಲ್ಲ, ಆದರೆ ದಪ್ಪ ತುಂಬ ಇರೋದ್ರಿಂದ ಇದನ್ನು ನೀವು ಕ್ಯಾರಿ ಮಾಡ್ಬೋದು ಬ್ಯಾಗಲ್ಲಿ. ಸಣ್ಣದಿದೆ, ಆದರೆ ಪಾಕೆಟ್ ಒಳಗಡೆ ನಿಮಗೆ ಇಟ್ಕೊಳ್ಳೋದಕ್ಕಾಗಲ್ಲ. ಇದನ್ನು ಆನ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾನು ತೋರಿಸ್ಕೊಡ್ತೀನಿ. ಬ್ಯಾಕ್ ಸೈಡಲ್ಲಿ ಒಂದು ಸ್ಲಾಟ್ ಇದೆ, ಅದು ಚಾರ್ಜಿಂಗ್ ಪೋರ್ಟ್. ಅದು ನೆಕ್ಸ್ಟು ಆನ್ ಆ್ಯಂಡ್ ಆಫ್ ಬಟನ್ನು, ಅದ್ರ ಪಕ್ಕನೇ ಮೆಮೊರಿ ಕಾರ್ಡ್ ಸ್ಲಾಟು, ನೆಕ್ಸ್ಟು USB ಸ್ಲಾಟ್ ಇದೆ. ಹಾಗೆ ಇದರಲ್ಲಿ ಕೇವಲ 4 ಬಟನ್ ಇದೆ. ಫಸ್ಟ್ ಬಟನ್ ಏನಂದರೆ ವಾಲ್ಯೂಮ್ ಡೌನ್ ಮಾಡೋ ಬಟನ್ ಇದು. ಮತ್ತೆ ಪ್ರೀವಿಯಸ್ ಸಾಂಗ್ನ ಪ್ಲೇ ಮಾಡಬಹುದು. ಒಂದ್ಸಲ ನೀವು ಒತ್ತಿದ್ರೆ ಪ್ರೀವಿಯಸ್ ಸಾಂಗ್ ಪ್ಲೇ ಆಗುತ್ತೆ. ಇದನ್ನ ಒತ್ತಿಡ್ಕೊಂಡ್ರೆ ವಾಲ್ಯೂಮ್ ಡೌನ್ ಆಗುತ್ತೆ. ನೆಕ್ಸ್ಟ್ ಬಟನ್ನು ಚೇಂಜ್ ಮಾಡೋದು ಮೋಡ್. ಬ್ಲೂಟೂತ್ ಮೋಡಿಂದ ಮೆಮೊರಿ ಕಾರ್ಡಿಗೆ ಮತ್ತೆ USB ಮೋಡಿಗೆ ಚೇಂಜ್ ಮಾಡುವಂತ ಬಟನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ಲೇ ಮತ್ತೆ ಪಾಸ್ ಬಟನ್ ಇದೆ. ಇನ್ನೊಂದು ನೆಕ್ಸ್ಟ್ ಯು ಶೇಪ್ ಅಲ್ಲಿ ಒಂದು ಬಟನ್ ಇದೆ. ಯು ಶೇಪ್ ಅಂತಂದ್ರೆ ಇದು ಸೈಟೆಡ್ ಯು ಶೇಪ್ ಅಲ್ಲಿ ಒಂದು ಬಟನ್ ಇದೆ. ಇದು ವಾಲ್ಯೂಮ್ ಇನ್ಕ್ರೀಸ್ ಮಾಡೋದಕ್ಕೆ ಮತ್ತೆ ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡೋದಕ್ಕೆ ಈ ಬಟನ್ ಇದೆ. ಇದಿಷ್ಟೇ ಸ್ನೇಹಿತರೆ. ಹಾಗೆ ಇದರ ಚಾರ್ಜಿಂಗ್ ಟೈಮ್ ಅಂತಂದರೆ ಈಗ 2 ಅವರ್ಸ್ ನೀವು ಚಾರ್ಜ್ ಹಾಕಬೇಕಾಗತ್ತೆ. ಇದನ್ನ ಒಂದ್ಸಲ ನಿಮ್ಮ ಚಾರ್ಜ್ ಖಾಲಿ ಆಯಿತು ಸ್ಪೀಕರಲ್ಲಿ ಅಂತಂದರೆ 2 ಅವರ್ಸ್ ನೀವು ಚಾರ್ಜ್ ಮಾಡಬೇಕಾಗತ್ತೆ. 16 ಅವರ್ಸ್ ನಿಮಗೆ ಪ್ಲೇಬ್ಯಾಕ್ ಟೈಮ್ ಸಿಗುತ್ತೆ ಇದರಲ್ಲಿ. ಅವರು ಹಾಗೆ ಕೊಟ್ಟಿದ್ದಾರೆ. ನಾನು ಕೂಡ ನೋಡಬೇಕು 16 ಅವರ್ಸ್ ಬರುತ್ತೋ ಇಲ್ವೋ ಅಂತ. ಬಟ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಓಕೆ, ಇದನ್ನು ಚೆಕ್ ಮಾಡೋಣ ಇವಾಗ ಯಾವ ರೀತಿ ಇದು ವರ್ಕ್ ಆಗುತ್ತೆ, ಹೇಗಾಗತ್ತೆ ಅಂತ ಚೆಕ್ ಮಾಡೋಣ. ನೋಡಿ, ಈಗ ಆನ್ ಮಾಡ್ತೀನಿ. ವೆಲ್ಕಮ್ ಟು ಡಬ್ ಸ್ಟೆಪ್ ಬ್ಲೂಟೂತ್ ಮೋಡ್. ನೋಡಿ, ವೆಲ್ಕಮ್ ಟು ಡಬ್ ಸ್ಟೆಪ್ ಬ್ಲೂಟೂತ್ ಮೋಡ್ ಅಂತ ಬಂತು. ಈಗ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡಿದೆ. ಈಗ ನಾನು ಒಂದು ಸಾಂಗ್ ಪ್ಲೇ ಮಾಡ್ತೀನಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಮ್ಯಾಕ್ಸಿಮಮ್ ವಾಲ್ಯೂಮ್. ಕೇಳಿರಲ್ಲ ಸ್ನೇಹಿತರೆ, ಇದರ ಒಂದು ಬೇಸು. ಮ್ಯಾಕ್ಸಿಮಮ್ ವಾಲ್ಯೂಮು ಕೂಡ ನಾನು ಇಟ್ಟು ನಿಮಗೆ ತೋರಿಸಿದ್ದೀನಿ. 600 ರುಪೀಸಿಗೆ ಇಷ್ಟು ಕಡಿಮೆ ರೇಂಜಿಗೆ ನಿಮಗೆ
ಬ್ಲೂಟೂತ್ ಸ್ಪೀಕರ್ ಸಿಗೋದು ಬಹಳ ಕಡಿಮೆ. ನಾನು ಹೇಳಿದ್ನಲ್ಲ, ಡಬ್ ಸ್ಟೆಪ್ ಬ್ಲೂಟೂತ್ ಸ್ಪೀಕರ್ 1200 ಪಾಪ್ ಅಂತ ನೀವು ಸರ್ಚ್ ಮಾಡಿದರೆ ಬ್ಲಿಂಕಿಟಲ್ಲಿ ನಿಮಗೆ ಸಿಗುತ್ತೆ. ಲಿಂಕು ಕೂಡ ನಾನು ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ಆ ಲಿಂಕ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಇಷ್ಟನ್ನು ಹೇಳ್ತಾ ನಾನು ಈ ಒಂದು ಸಣ್ಣ ಅನ್ಬಾಕ್ಸಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.